ಸಿದ್ದರಾಮಯ್ಯ ವಿರುದ್ಧ ಹಿಂದೂ ಹುಲಿ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ದೀರ್ಘಾವಧಿ ಸಿಎಂ ನಿಜ, ಆದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಹಿಂದೂ ಹುಲಿ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ದೀರ್ಘಾವಧಿಯ ಸಿಎಂ ನಿಜ, ಆದರೆ ಅತಿ ಭ್ರಷ್ಟ ಮುಖ್ಯಮಂತ್ರಿಯಾಗಿ ನಿವೃತ್ತರಾಗ್ತಾರೆ ಅಂದಿದ್ದಾರೆ. ಉಡುಪಿಯಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಅಧಿಕಾರಿಗಳ ವರ್ಗಾವಣೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಶಾಸಕರು, ಉಸ್ತುವಾರಿ ಸಚಿವರು ರೋಸಿ ಹೋಗಿದ್ದಾರೆ. ಸಿಎಂ ಅವರೇ ಕಡು ಭ್ರಷ್ಟ ಎಂಬ ಹೆಸರನ್ನ ತಂದುಕೊಳ್ಳಬೇಡಿ ಅಂದಿದ್ದಾರೆ. ಕಾಂಗ್ರೆಸ್ಸಿಗರೇ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅಂತಿದ್ದಾರೆ. ಅಧಿಕಾರಕ್ಕಾಗಿ ಸಿದ್ದರಾಮಯ್ಯ ಡಿಕೆಶಿ ಕಿತ್ತಾಡ್ತಿದ್ದಾರೆ. ಉಡುಪಿಯಲ್ಲಿ ಬಸವನಗೌಡ ಯತ್ನಾಳ್ ಮಾತುಗಳಿವು. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರವರೇ ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಹಿಂದೂ ಹುಲಿ ಗುಡುಗು. ಶಾಸಕರು, ಸಚಿವರೇ ಸಿಎಂಗೋಸ್ಕರ ರೋಸಿ ಹೋಗಿದ್ದಾರೆ. ರಾಜ್ಯದ ದೀರ್ಘಾವಧಿಯ ಸಿಎಂ ಇರಬಹುದು, ಆದ್ರೆ ಇವರು ಅತಿ ಭ್ರಷ್ಟ ಮುಖ್ಯಮಂತ್ರಿಯಾಗೇ ನಿವೃತ್ತರಾಗ್ತಾರೆ. ಉಡುಪಿಯಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಅಧಿಕಾರಿಗಳ ವರ್ಗಾವಣೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಶಾಸಕರಿರ್ಬೋದು, ಉಸ್ತುವಾರಿ ಸಚಿವರು ಇವರು ಸಲುವಾಗಿ ರೋಸಿ ಹೋಗಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅವರೇ ಕಡುಭ್ರಷ್ಟ ಅಂತ ಹೆಸರು ತಂದುಕೊಳ್ಳಬೇಡಿ. ಕಾಂಗ್ರೆಸ್ಸಿಗರೇ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅಂತಿದ್ದಾರೆ. ಕಾಂಗ್ರೆಸ್ನವರೇ ಹೇಳುತ್ತಿದ್ದಾರೆ ಇದು ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅಂತ. ಅಧಿಕಾರಕ್ಕಾಗಿ ಸಿದ್ದರಾಮಯ್ಯ ಡಿಕೆಶಿ ಕಿತ್ತಾಟ ನಡೆಸಿದ್ದಾರೆ. ಅವರವರ ಮಧ್ಯವೇ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಉಡುಪಿಯಲ್ಲಿ ಹಿಂದೂ ಹುಲಿ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತ ಅನಿಸಿಕೊಂಡರು. ಆದರೆ ಈ ದೀರ್ಘಾವಧಿ ಇದೆಯಲ್ಲ, ಇದು ಕೇವಲ ಲಾಂಗ್ ಟರ್ಮ್ ಮುಖ್ಯಮಂತ್ರಿ, ಲಾಂಗ್ ಟರ್ಮ್ ಸಿಎಂ ಅಂತ ಅನಿಸಿಕೊಂಡಿರಬಹುದು. ಆದರೆ ಇವರಂಥ ಭ್ರಷ್ಟ ಮುಖ್ಯಮಂತ್ರಿ ಯಾರೂ ಇಲ್ಲ, ಇವರೇ ರಾಜ್ಯದ ಅತಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ಈಗ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಅಧಿಕಾರದ ಚುಕ್ಕಾಣಿ ಏನಿದೆಯಲ್ಲ ಅದರ ಬಗ್ಗೆಯೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರವರೇ ಸರಿ ಇಲ್ಲ, ಅವರವರ ಮಧ್ಯೆಯೇ ಎಲ್ಲವೂ ಸರಿ ಇಲ್ಲ, ವೀಕ್ ಗೌರ್ಮೆಂಟ್ ಇದು ಅಂತಂದಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರ ಮತ್ತು ಡಿಕೆ ಶಿವಕುಮಾರ್ ಅವರ ಪವರ್ ಫೈಟ್, ಕುರ್ಚಿ ಫೈಟ್ ಮುಂದುವರಿತಾನೇ ಇದೆ. ಹಾಗಾಗಿ ಅವರವರೇ ಕಿತ್ತಾಡ್ತಿದ್ದಾರೆ. ಅವರವರ ಮಧ್ಯೆಯೇ ಎಲ್ಲವೂ ಸರಿ ಇಲ್ಲ ಅಂತ ಉಡುಪಿಯಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಅಧಿಕಾರಿಗಳ ವರ್ಗಾವಣೆಯಲ್ಲಿ ಸಿದ್ದರಾಮಯ್ಯನವರ ಕೈವಾಡವಿದೆ. ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಅಧಿಕಾರಕ್ಕಾಗಿ ಸಿದ್ದರಾಮಯ್ಯ, ಡಿಕೆಶಿ ಅವರು ಕಿತ್ತಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಎರಡು ಬಣಗಳಾಗಿವೆ, ಅಲ್ಲೇ ಏನೂ ಸರಿ ಇಲ್ಲ. ಏನು ಇವರು ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದು ವೀಕ್ ಗೌರ್ಮೆಂಟ್ ಇದು ಅಂತಂದಿದ್ದಾರೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೂ ಹುಲಿ ಬಸವನಗೌಡ ಯತ್ನಾಳ್ ಅವರು ಗುಡುಗಿರುವಂಥದ್ದು. ಅತಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರನ್ನ ಕರೆದಿದ್ದು. ಜೊತೆಗೆ ಸಾರ್ ನಿವೃತ್ತರಾಗ್ತಿದ್ದೀರಾ, ಅತಿ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಅನ್ನಿಸಿಕೊಳ್ಳಬೇಡಿ ಅನ್ನುವಂತಹ ಕಿವಿ ಮಾತನ್ನ ಕೂಡ ಹೇಳಿರುವಂಥದ್ದು. ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ರು ಬಸವನಗೌಡ ಯತ್ನಾಳ್. ಅಧಿಕಾರಕ್ಕಾಗಿ ಈಗ ಸಿದ್ದರಾಮಯ್ಯನವರು, ಡಿಕೆಶಿ ಅವರು ಕಿತ್ತಾಡಿದ್ದು ಇಡೀ ರಾಜ್ಯಕ್ಕೆ ಗೊತ್ತು. ಎಲ್ಲವೂ ಚರ್ಚೆ ಆಗ್ತಾನೆ ಇದೆ. ಇನ್ನೂ ಕೂಡ ಈ ಪವರ್ ಫೈಟ್ ಮುಂದುವರಿತಾನೆ ಇದೆ. ಡಿಕೆಶಿ ಅವರು ನಿನ್ನೆ ಅಷ್ಟೇ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ಬಂದು ಇವತ್ತು ಪೂಜೆಯನ್ನ ಸಲ್ಲಿಸಿದ್ದು ಗೊತ್ತಿದೆ. ಈ ಕಡೆ ಸಿದ್ದರಾಮಯ್ಯನವರ ಬಣದವರು ಕೂಡ ಬಗೆ ಬಗೆಯ ಹೇಳಿಕೆಯನ್ನ ಕೊಡ್ತಿದ್ದಾರೆ. 5 ವರ್ಷ ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತ ಈ ಕಡೆ ಯತೀಂದ್ರ ಅವರ ಹೇಳಿಕೆ ಕೊಟ್ರೆ, ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಅಲ್ಲ 15 ವರ್ಷ ಮುಖ್ಯಮಂತ್ರಿ ಇರ್ತಾರೆ ಅಂತ ಚಾಮರಾಜನಗರದ ಕೈ ಶಾಸಕ ಹೇಳಿರುವಂಥದ್ದು. ಹೀಗೆ ಅವರವರದ ಬಣದ ನಾಯಕರುಗಳು ಅವರವರದೇ ಬಗೆಯ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಹಾಗಾಗಿ ಯತ್ನಾಳ್ ಇವತ್ತು ಹೇಳಿರುವಂತದ್ದು ಅವರವರೇ ಕಿತ್ತಾಡ್ತಿದ್ದಾರೆ ಕುರ್ಚಿಗೋಸ್ಕರ, ಅವರವರೇ ಸರಿ ಇಲ್ಲ, ಇನ್ನು ರಾಜ್ಯದ ಅಭಿವೃದ್ಧಿ ಹೆಂಗ್ ಮಾಡ್ತಾರೆ, ವೀಕ್ ಗವರ್ಮೆಂಟ್ ಇದು ಅಂತ ವಾಗ್ದಾಳಿಯನ್ನ ನಡೆಸಿದ್ರು.